ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಒಂದು ವಿಶೇಷವಾದ ದೇವಸ್ಥಾನ ಅದರ ಬಗ್ಗೆ ತಿಳಿಸ್ಬೇಕು ಅಂತ. ಈ ದೇವರು ಅಂದರೆ ದೇವಚಟ್ನಹಳ್ಳಿ, ಬೆಂಗಳೂರಿನಲ್ಲಿರ್ತಕ್ಕಂಥ ಬನ್ನೇರುಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ದೇವಚಟ್ನಹಳ್ಳಿ ಏಳುಮಂದಮ್ಮ ಅಂತ ಹೇಳ್ತಾರೆ. ತುಂಬ ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂಥದ್ದು, ಅಂದರೆ ಅಭೀಷ್ಟ ಸಿದ್ಧಿ ಕಾಮಧೇನು ಅಂತಲೇ ಹೇಳ್ಬೋದು. ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಅಂದರೆ ದೇವಚಿಕ್ಕನಹಳ್ಳಿಯಲ್ಲಿ ಸುಮಾರು 850 ವರ್ಷಗಳ ಪ್ರಾಚೀನ ಇತಿಹಾಸವುಳ್ಳ ಮತ್ತು ಅಪಾರ ಶಕ್ತಿ ಮತ್ತು ಭಕ್ತ ವಾತ್ಸಲ್ಯದಿಂದ ಕೂಡಿರ್ತಕ್ಕಂಥ ಒಂದು ಅದ್ಭುತ ಶಕ್ತಿಯ ಪೀಠವೇ ಹೌದು ಅಂತ ಹೇಳ್ಬೋದು. ಶ್ರೀ ದೇವಚಿಕ್ಕನಹಳ್ಳಿ ಏಳುಮಂದಮ್ಮ ದೇವಸ್ಥಾನ. ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ, ಈ ಏಳುಮಂದಮ್ಮ ಈ ದೇವಸ್ಥಾನದ ಮುಖ್ಯ ಪ್ರತಿಷ್ಠೆ ಸಪ್ತಮಾತೃಕೆಯರೊಂದಿಗೆ, ಅಂದರೆ ಯಾವುದು? ಬ್ರಾಹ್ಮಿ, ಮಾಹೇಶ್ವರಿ, ಕುಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ, ಹೀಗೆ 7 ಮಾತೃಕೆಯರನ್ನು ಇಲ್ಲಿ ಪೂಜೆ ಮಾಡುತ್ತೆ. ಮತ್ತು ಸಾಕ್ಷಾತ್ ಆ ಭಗವತಿ ದುರ್ಗಾ ಮಾತೆ, ಅಂದರೆ ಆ ಪಾರ್ವತಿ ದೇವಿನೇ ಇಲ್ಲಿ ನೆಲೆಸಿದ್ದಾಳೆ. ಇಲ್ಲಿ ದುರ್ಗಾ ಸಪ್ತಶತಿ ವಿಶೇಷವಾಗಿ ಪಾರಾಯಣೆ ಮಾಡುತ್ತೆ. ಮತ್ತು ದೀಪ ನಮಸ್ಕಾರಗಳು ಇಲ್ಲಿ ವಿಶೇಷ. ಇತರೆ ಶಕ್ತಿ ಸ್ವರೂಪಗಳು ಯಾವುದಪ್ಪ ಅಂತಂದರೆ, ಇಲ್ಲಿ ಏಳುಮಂದಮ್ಮನೊಂದಿಗೆ ಶ್ರೀ ಯಲ್ಲಮ್ಮ, ಓಂ ಶಕ್ತಿ, ಶ್ರೀ ಗಂಗಮ್ಮ ಮುಂತಾದ ಶಕ್ತಿ ಸ್ವರೂಪ ಅಮೋಘ ಸಂಗಮ ಇಲ್ಲಿ ನಡೆದಿದೆ. ಈ ಸಂಗಮದಿಂದ ಉಂಟಾಗುವ ಶಕ್ತಿ ಅಪಾರವಾದದ್ದು. ಇದರಿಂದ ಎಲ್ಲ ಶಕ್ತಿಗಳು ಒಟ್ಟಿಗೆ ಸೇರಿ ಇಲ್ಲಿ ಭಕ್ತರಿಗೆ ಯಾವ ತೊಂದರೆ ಆಗಿರುತ್ತೋ ಅದನ್ನೆಲ್ಲ ನಿವಾರಣೆ ಮಾಡ್ತಾ ಬಂದಿರತಕ್ಕಂಥ ಮಹಾ ಅಮ್ಮನವರು. ಈ ದೇವಸ್ಥಾನದ ವಿಶೇಷ ಮತ್ತು ಮಹಿಮೆ ಏನಪ್ಪ ಅಂದರೆ, ಕಾಮಧೇನು ಸದೃಶ ಇದು. ಅಂದರೆ ಭಕ್ತರು ಎಲ್ಲವನ್ನ ಬಯಸಿದ್ದೆಲ್ಲನ ಕೊಡ್ತಕ್ಕಂಥ ಕಾಮಧೇನು ಅಂತಲೇ ಈ ದೇವಸ್ಥಾನಕ್ಕೆ ಹೆಸರಿದೆ. ಈ ದೋಷ ನಿವಾರಣೆಯ ಕೇಂದ್ರನೇ ಅಂತ ಹೇಳ್ಬೋದು ಇದು. ಈ ಶಕ್ತಿಪೀಠ ಭಕ್ತರ ಜೀವನದಲ್ಲಿ ಬರುವ ಅನೇಕ ಕಷ್ಟ ನಿಷ್ಠುರಗಳನ್ನು, ದೋಷಗಳನ್ನು ದೂರ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ. ವಿಶೇಷವಾಗಿ ಇಲ್ಲಿ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ಆರೋಗ್ಯ, ಏನು ಕುಷ್ಠ, ವ್ಯಾತ, ವಾತ, ಪಿತ್ತ, ಕಫ, ಜ್ವರ, ಭಗಂಧರ, ಅರ್ಬುದ, ಶರ್ಕರ ವ್ಯಾಧಿ, ಒತ್ತಡ, ಹೃದಯಾಘಾತ, ದೇಹದ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿ ದೇಹಕ್ಕೆ ಚೈತನ್ಯ ತುಂಬತಕ್ಕಂಥ ಒಂದು ಚೈತನ್ಯ ದೇವತೆ ಅಂತ ಹೇಳ್ಬೋದು. ಕುಟುಂಬ ಜೀವನ ಏನಪ್ಪ ಅಂದರೆ, ಈ ಸಂತಾನ ಇಲ್ಲದೆ ಇದ್ದವ್ರಿಗೆ ಮುಖ್ಯವಾಗಿ ಇಲ್ಲಿ ಬಂದು ಹರಿಸ್ಕೊಂಡು ಅವಳು ಸೇವೆ ಮಾಡ್ತು ಅಂತಂದರೆ, ಆಚಾರ್ಯರು ಅಲ್ಲಿ ಶಾಸ್ತ್ರಿಗಳು ಏನು ಹೇಳ್ತಾರೋ ಅದನ್ನು ಕೇಳಿ ಅದರ ಮೂಲಕ ನೀವು ಅನುಸರಣೆ ಮಾಡ್ತು ಅಂದರೆ 100% ಗ್ಯಾರಂಟಿ ಸಂತಾನ ಆಗುತ್ತೆ. ಈ ಕುಟುಂಬದಲ್ಲಿ ಶಾಂತಿ ಉಂಟಾಗಬೇಕು. ಏಕೆಂದರೆ ದಿನನಿತ್ಯ ಮನೆಯಲ್ಲಿ ಜಗಳ ನಡೀತಾ ಇರುತ್ತೆ. ಒಬ್ಬರ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ, ಅಪ್ಪ ಮಗನಿಗಾಗಲ್ಲ, ಮಗ ಅಪ್ಪನಿಗಾಗಲ್ಲ, ಮಗಳು ತಂದೆಗೆ ಆಗಲ್ಲ, ಗಂಡ ಹೆಂಡತಿ ಜಗಳ, ಅಣ್ಣ ತಮ್ಮದಲ್ಲಿ ಜಗಳ, ಹೀಗೆ ಕಿತ್ತಾಟ ನಡೀತಾ ಇರುತ್ತೆ. ಅಂಥದನ್ನು ಸರಿ ಮಾಡ್ತಕ್ಕಂಥ ಕಾಮಧೇನು ಅಂದರೆ ನಿಜವಾಗಲೂ ಶ್ರೀ ಮಂದಮ್ಮ ದೇವತೆ. ತಂದೆ ತಾಯಿ ಮಕ್ಕಳ ನಡುವಿನ ಪ್ರೀತಿ ಸಂಬಂಧದಲ್ಲಿ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ, ಮತ್ತು ಗಂಡ ಹೆಂಡತಿಯರ ನಡುವಿನ ಅಸೂಯೆಯಿಂದ ನಡ್ತಕ್ಕಂಥದ್ದು. ಒಬ್ಬ ಬದುಕಿದ್ರೆ ಇನ್ನೊಬ್ಬ
ತುಳಿತಕ್ಕಂಥ ಒಂದು ವೈಮನಸ್ಯ ಏನಿದೆ ಅಂಥದ್ದನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥದ್ದು ಇಲ್ಲಿ ವಿಶೇಷ. ಆರ್ಥಿಕ ಮತ್ತು ವೃತ್ತಿ ಜೀವನ ಕೂಡ ಇಲ್ಲಿ ನಾವು ಫಲ ಕಂಡುಕೊಂಡಿದ್ದಾರೆ ಜನಗಳು. ಹಣದ ನಷ್ಟ ಏನಾದ್ರು ಆಯಿತು ಅಂದರೆ, ಧನ ನಷ್ಟ ಆಯಿತು ಅಂತಂದರೆ, ಇಲ್ಲಿ ಬಂದು ಬೇಡ್ಕೊಂತು ಅಂತಂದರೆ ವಾಪಸ್ ತನ್ನಷ್ಟಾನೇ ಸಿಗುತ್ತೆ. ಉದ್ಯೋಗದಲ್ಲಿ ಏನಾದ್ರು ತೊಂದರೆ ಇತ್ತು ಅಂದರೆ ಅದು ಕೂಡ ಇಲ್ಲಿ ಬಂದು ಬೇಡಿದ್ರೆ ಸಡನ್ನಾಗಿ ಆದಷ್ಟು ಬೇಗ ಒಳ್ಳೆಯ ಕೆಲಸಗಳು ಸಿಗುತ್ತೆ. ಉದ್ಯೋಗದಲ್ಲಿ ಅಲ್ಲೇ ಎದ್ಕೊಂಡು ತೊಂದರೆಗಳು ಅನುಭವಿಸ್ತಾ ಇತ್ತು ಅಂತಂದರೆ ಈ ದೇವಿಯನ್ನು ಮರ ಹಾಕಿದ್ರೆ ಅದು ಕೂಡ ತೊಂದರೆ ನಿವಾರಣೆ ಆಗುತ್ತೆ. ಕೈಯಲ್ಲಿ ಹಣ ನಿಲ್ಲಲ್ಲ ನೋಡಿ, ಅಂಥದ್ದು ಕೂಡ ದೋಷ ನಿವಾರಣೆ ಆಗುತ್ತೆ. ಎಷ್ಟೇ ದುಡಿತಾ ಇರ್ತೀವಿ, ಕಷ್ಟಪಟ್ಟು ತಿಂಗಳೆಲ್ಲ ದುಡಿತೀವಿ, ಎಲ್ಲ ಮಾಡ್ತೀವಿ, 5 ಪೈಸಾ ನಾವು ಕೈನಲ್ಲಿ ನಿಲ್ಲಲ್ಲ, ಸಾಲ ಈ ಮಟ್ಟಕ್ಕೆ ಇರುತ್ತೆ. ಅಂಥ ದೋಷ ಎಲ್ಲವನ್ನ ಇಲ್ಲಿ ದೇವ್ರ ಚಿಕ್ಕನಹಳ್ಳಿಯ ಮಂದಮ್ಮ ದೇವರು ನಿವಾರಣೆ ಮಾಡ್ಕೊಡ್ತಾರೆ. ವ್ಯಾಜ್ಯ ವಾದ ವಿವಾದಗಳೇನಾಯಿತು ಅಂದರೆ, ಕೋರ್ಟಿನ ತಾಪತ್ರೆ ಇತ್ತು ಅಂತಂದರೆ ಅಂಥ ದೋಷ ಕೂಡ ಇಲ್ಲಿ ಸುಮಾರು ಜನಕ್ಕೆ ಪರಿಹಾರ ಆಗಿರೋದು ಕಂಡುಬಂದಿದೆ. ಹಾಗೆ ಈ ಜಾತಕ ದೋಷ ಏನಾಯಿತು ಅಂದರೆ, ಕುಂದುಕೊರತೆ, ಕೆಟ್ಟ ಸ್ವಭಾವ ಮತ್ತು ಗ್ರಹಗಳ ದೋಷ, ದೃಷ್ಟಿದೋಷ, ಕೆಲಸದಲ್ಲಿ ಅಡೆತಡೆ ಅಂಥದ್ದೇನಾಯಿತು ಅಂತಂದರೆ ಅದು ಇಲ್ಲಿ ಬಂದು ಸೇವೆ ಸಲ್ಲಿಸಿದ್ರೆ ನಿವಾರಣೆ ಆಗುತ್ತೆ. ಆದ್ದರಿಂದ ದೇವರ ಚಿಕ್ಕನಹಳ್ಳಿಯ ಮಂದಮ್ಮ ದೇವರೇ 7 ಮಂದಮ್ಮ ದೇವತೆ ಒಂದು ವಿಶೇಷ ಅದ್ಭುತ ಶಕ್ತಿ. ಈ ಭಯ ನಿವಾರಣೆ ಕೂಡ ಇಲ್ಲಿ ಇದು ಸರಿ ಹೋಗುತ್ತೆ. ಏನಾದ್ರು ನಷ್ಟ ಇತ್ತು ಅಂದರೆ, ಬಂಧನದ ಭೀತಿ ಇತ್ತು ಅಂತಂದರೆ, ಶತ್ರುಬಾಧೆ ಇತ್ತು ಅಂತಂದರೆ, ಇವೆಲ್ಲ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಪರಿಹಾರ ಖಂಡಿತವಾಗಿಯೂ ಸಿಗುತ್ತೆ. ವಿದ್ಯೆ ಮತ್ತು ಜ್ಞಾನ ವಿದ್ಯಾರ್ಥಿಗಳಿಗಂತೂ ನಿಜವಾಗಲೂ ಸಾಕ್ಷಾತ್ ಆ ಶಾರದೇನೇ ಇಲ್ಲಿ ನೆಲೆಸಿದೆ. ಆದ್ದರಿಂದ ಜ್ಞಾನ ಮತ್ತು ಸಾಫಲ್ಯ ನೀಡುವ ಅನುಗ್ರಹ ಕೊಡ್ತಕ್ಕಂಥ ಒಂದು ವಿಶೇಷವಾದ ದೇವತೆ ಶ್ರೀ ಮಂದಮ್ಮ ದೇವರು ಅಂತ ಹೇಳ್ಬೋದು. 7 ಮಂದಮ್ಮ ಅಂತಂದರೆ ಅಷ್ಟೊಂದು ವಿಶೇಷ. ಸರ್ವಸಾಮಾನ್ಯ ನಿವಾರಣೆ ಏನಪ್ಪ ಅಂದರೆ, ಮೇಲೆ ಹೇಳಿದಂತೆ ಇತ್ಯಾದಿ ಎಲ್ಲ ದೋಷವನ್ನು ನಿವಾರಣೆ ಮಾಡಿ ಭಕ್ತರ ನಂಬಿಕೆ ಇಲ್ಲಿ ಉಳಿಸ್ಕೊಂಡಿರ್ತಕ್ಕಂಥ ಶ್ರೀ ಮಂದಮ್ಮ ದೇವತೆ ಇಲ್ಲಿ ಯಂತ್ರವನ್ನು ಕೊಡ್ತಾರೆ. ಪ್ರತಿ ಅಮಾವಾಸ್ಯೆ ದಿವಸ ವಿಶೇಷವಾಗಿ ಹೋಮಾದಿಗಳು ನಡೆಯುತ್ತೆ. ಆ ವಿಶೇಷ ಹೋಮಾದಿಗಳಲ್ಲಿ ಪಾಲ್ಗೊಂಡು ಅಂತಂದರೆ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ. ಮತ್ತು ಇಲ್ಲಿ ಯಂತ್ರನ ಕೊಡ್ತಾರೆ, ಅದನ್ನು ಕತ್ತಿಗೆ ಹಾಕ್ಕೊಂಡ್ರೆ ಅವರ ಚೈತನ್ಯ, ಆ ಭಗವತಿ ಚೈತನ್ಯ ಅವರಲ್ಲೇ ಇದ್ದು ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ತಾ ಇರ್ತಾಳೆ. ಇದು ಸುಮಾರು ಒಂದು 250 ವರ್ಷಗಳ ಇತಿಹಾಸ ಇದೆ. ಗಂಭೀರ ಇತಿಹಾಸವನ್ನು ಹೊಂದಿರತಕ್ಕಂಥ ಪ್ರಾಚೀನ ದೇವಸ್ಥಾನ ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ಮುಖ್ಯವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಟ್ರಸ್ಟೀಸ್ಗಳಿರ್ತಂಥ ಆಗಿರೋ ಶ್ರೀ DC ವೆಂಕಟೇಶು, ಆಮೇಲಿಂದ ಗೋಪಾಲ್ ಅವರು ಮತ್ತು ಡೈರಿ ವೆಂಕಟೇಶ್ ಮುಂತಾದವರು ಈ ದೇವಸ್ಥಾನ ಅಮೋಘವಾಗಿ ಸೇವೆ ಸಲ್ಲಿಸ್ತಾ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಅವರಲ್ಲಿ ಸಾಕ್ಷಾತ್ ಆ ಭಗವತಿನೇ ನೆಲೆಸಿಯಾಳೆ. ಆದ್ದರಿಂದ ಅವರ ಕರ್ತವ್ಯ ಪ್ರಜ್ಞೆ ಮುಖ್ಯವಾಗಿ ಇಲ್ಲಿ ಪ್ರಧಾನ ಅಂತ ಹೇಳ್ಬೋದು. ಪೂಜೆ ಪುನಸ್ಕಾರ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನ ಈ ಪ್ರಧಾನ ರಚಕರಾಗಿರ್ತಕ್ಕಂಥ ವೇದ ಪಂಡಿತರು ಮತ್ತು ವೇದ ಬ್ರಹ್ಮಶ್ರೀ ಮಂಜುನಾಥ್ ಶರ್ಮಾ ಅವರು ಈ ದೇವಸ್ಥಾನದ
ಸಾರಥ್ಯವನ್ನು ವಹಿಸಿಕೊಂಡು ಆಧ್ಯಾತ್ಮಿಕ ಕೇಂದ್ರ ಬಿಂದು ಅಂತಲೇ ಅನ್ನಿಸ್ಕೊಂಡಿದ್ದಾರೆ. ಅಸಾಧಾರಣ ಪಾಂಡಿತ್ಯ ಇರುವುದು. ಅದ್ವೈತ ವೇದಾಂತದಲ್ಲಿ MA ಸ್ನಾತಕೋತ್ತರ ಪದವಿ ಪಡೆದ ವಿದ್ವಾಂಸರು ಮತ್ತು ವೇದಾಂತದಲ್ಲಿ ನಿಷ್ಣಾತರು. ಜ್ಯೋತಿಷ್ಶಾಸ್ತ್ರದಲ್ಲಿ ಜ್ಯೋತಿಷ್ಯ ಪ್ರವೀಣ ಅಂತಲೇ ಬಿರುದು ಪಡೆದಿರ್ತಕ್ಕಂಥ ಜ್ಯೋತಿಷ್ಯ ವಿದ್ವಾನ್ ಶ್ರೀ ಮಂಜುನಾಥ ಶರ್ಮಾ ಅವರು ದೇವಸ್ಥಾನದ ಪೂಜೆ ಪುನಸ್ಕಾರಗಳನ್ನು ವಿಧಿವತ್ತಾಗಿ ನಿರ್ವಹಿಸುವುದಲ್ಲದೆ ಭಕ್ತರಿಗೆ ವೇದಾಂತ ಉಪದೇಶ, ಜಾತಕ ವಿವರಣೆ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡ್ತಾರೆ. ಭೇಟಿ ಸಂಪರ್ಕ ಏನಪ್ಪ ಇವ್ರದ್ದು ಹೇಗೆ ಅಂತಂದರೆ, ಶ್ರೀ ಶರ್ಮಾ ಅವರನ್ನು ಭೇಟಿಯಾಗಲು ಅಥವಾ ಮಾರ್ಗದರ್ಶನಕ್ಕಾಗಿ ಸಂಪರ್ಕಿಸಲು 9845776093 ಇದಕ್ಕೆ ಕಾಲ್ ಮಾಡಿ. ಶ್ರೀ ದೇವರ ಚಿಕ್ಕನಹಳ್ಳಿ ಏಳುಮಂದಮ್ಮ ದೇವಸ್ಥಾನ ಕೇವಲ ಒಂದು ದೇವಾಲಯವಲ್ಲ, ಇದು ನಿಮ್ಮ ಎಲ್ಲ ಕಷ್ಟ ನಿಷ್ಠುರತೆಗಳಿಗೆ ಪರಿಹಾರ, ಎಲ್ಲ ಮನೋಕಾಮನೆಗಳನ್ನು ಪೂರೈಸುವ ಒಂದು ಮಹಾಶಕ್ತಿ ಮತ್ತು ಶಾಂತಿಯನ್ನು ಪ್ರಸಾದಿಸುವ ಒಂದು ಅದ್ಭುತ ದೇವಿ. ಇದು ಒಂದು ಮಹಾಪವಿತ್ರ ಕ್ಷೇತ್ರ. ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಆರೋಗ್ಯ ಮತ್ತು ಸರ್ವ ಸುಖಗಳನ್ನು ಬಯಸುವ ಪ್ರತಿಯೊಬ್ಬ ಭಕ್ತರು ಈ ಪವಿತ್ರ ಶಕ್ತಿಪೀಠಕ್ಕೆ ದರ್ಶನಾರ್ಥಿಯಾಗಿ ಬಂದು ತಮ್ಮ ಮನೋಕಾಮನೆಗಳನ್ನು ಪೂರೈಸಿಕೊಂಡು ಶ್ರೀ ಮಂದಮ್ಮ ಮತ್ತು ಇತರ ಶಕ್ತಿ ಸ್ವರೂಪಗಳ ಅನುಗ್ರಹ ಪಡೆಯಲು ಸಾಧ್ಯವಿದೆ. ಆದ್ದರಿಂದ ಎಲ್ಲರೂ ಭೇಟಿ ಕೊಡಿ. ಶ್ರೀ ಏಳುಮಂದಮ್ಮನವರಿಗೆ ನಮಸ್ಕಾರವನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಮಂಜುನಾಥ ಶರ್ಮಾ.